ಏನು ಮ್ಯೂಚುವಲ್ ಫಂಡ್ ಹಿಂಗೆ ಹುಡ್ಕೋದಿದ್ದು ಏನೂ ಅರ್ಥ ಆಗ್ತಿಲ್ಲಪ್ಪ. ಎಲ್ಲಿ ನಮ್ಮ ಮ್ಯಾನೇಜರಲ್ಲಿ ಇಲ್ಲೇ ಫೋನ್ ಇಟ್ಕೊಂಡು ಓಡಾಡ್ಬೇಕು. ಬಸ್ ನಿಮಿಷ ಬನ್ನಿಲ್ಲ. ಬಸ್ ಈ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕೋಣ ಅಂತಿದ್ದೆ, ಬಟ್ ಯಾವುದಕ್ಕೆ ಆಗೋದು ಹೆಂಗೆ ಹುಡ್ಕೋದು ಏನೂ ಗೊತ್ತಾಗ್ತಿಲ್ಲ. ಒಂಚೂರು ಹಿಂಗೆ ಹುಡ್ಕೋದು ಹೆಂಗೆ ಅಂತ ಹೇಳ್ತೀರಾ? ಅಷ್ಟೇನಾ? ಒಂದು 5 ನಿಮಿಷ ಬಂದೆ. One hour later. ಬಸ್ ಎಲ್ಲಿ 5 ನಿಮಿಷ ಅಂದ್ಬಿಟ್ಟೋದವ್ರು? ಅದನ್ನೇ ಹುಡುಕ್ತಾ ಇದ್ದೀನಿ ರೀ, ಬನ್ನಿ. ಹಾಂ, ಚಾಟ್ ಜಿ ಪಿ ಟಿ. ಹಾಂ, ಇದರಲ್ಲೇ ಚಾಟ್ ಜಿ ಪಿ ಟಿಲಿ ಮ್ಯೂಚುವಲ್ ಫಂಡ್ ಹುಡುಕ್ಬೋದಾ? ಏನೆಲ್ಲ ಹುಡುಕ್ತೀವಂತೆ ಚಾಟ್ ಜಿ ಪಿ ಟಿಲಿ ಮ್ಯೂಚುವಲ್ ಫಂಡ್ ಹುಡುಕಕ್ಕಾಗಲ್ವಾ? ಬನ್ನಿ ಹೇಳ್ತೀನಿ ಹೇಗೆ ಅಂತ. ನಿಮಗೂ ಕನ್ಫ್ಯೂಷನ್ ಇದೆಯಾ? ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡನ್ನು ಹೇಗೆ ಹುಡುಕಬೇಕು ನಿಮಗೂ ಹೇಳ್ತೀನಿ, ಬನ್ನಿ. ಈ ಮ್ಯೂಚುವಲ್ ಫಂಡ್ಸ್ನ ಅನಲೈಸ್ ಮಾಡೋದು ಅಂದರೆ ಅದು ಎಷ್ಟು ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ನೋಡೋದು ಮಾತ್ರ ಅಲ್ಲ, ಸೊ ರಿಸ್ಕ್ ಕನ್ಸಿಡರ್ ಮಾಡಿ ಫಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಾರ್ಪ್ ರೇಷ್ಯೂ, ಟ್ರೈನರ್ ರೇಷ್ಯೂ ಮತ್ತು ಜನ್ಸನ್ಸ್ ಆಲ್ಫಾ ಈ ಥರದ ಬೇರೆ ಬೇರೆ ಟೂಲ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಆದರೆ ರಿಯಾಲಿಟಿ ಏನು ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಫಿನಾನ್ಷಿಯಲ್ ಅಡ್ವೈಸರ್ಸ್ಗೆ ಸಾವಿರಾರು ರೂಪಾಯಿ ಫೀಸ್ ಕೊಟ್ಬಿಡ್ತಾರೆ, ಅಥವಾ ಗೂಗಲ್ ಹೋಗ್ತಾರೆ, ಸರ್ಚ್ ಮಾಡ್ತಾರೆ, ಯಾವುದೊಂದು ರ್ಯಾಂಡಮ್ ಸ್ಟಾಕ್ನ ಸರ್ಚ್ ಮಾಡ್ತಾರೆ, ಅದೇ ಚೆನ್ನಾಗಿರಲಿ, ಅದೇ ಬೆಸ್ಟ್ ಆಗಿರಲಿ ದೇವ್ರೆ ಅಂತ ಕೇಳ್ಕೊಳ್ತಾರೆ. ಆದರೆ ಈ ವರ್ಷ ಒಂದು ದೊಡ್ಡ ಚೇಂಜ್ ಆಗಿದೆ. ಅದೇನು ಅಂದರೆ AI ಟೂಲ್ಸ್. ಎಸ್, ಈ AI ಟೂಲ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಆದ ಫಿನಾನ್ಷಿಯಲ್ಸ್ನು ಕೂಡ ಅನಲೈಸ್ ಮಾಡ್ಬೋದು. ಚಾಟ್ ಜಿ ಪಿ ಟಿ, ಕ್ಲೌಡ್, ಪರ್ಪ್ಲೆಕ್ಸಿಟಿ ಈ ರೀತಿಯಾದಂಥ AI ಟೂಲ್ಸ್ ಫಂಡ್ ಡೇಟಾವನ್ನು ಪ್ರೊಸೆಸ್ ಮಾಡ್ಬೋದು, ಡಿಫ್ರೆಂಟ್ ಮ್ಯಾಟ್ರಿಕ್ಸ್ಗಳನ್ನು ಕಂಪೇರ್ ಮಾಡ್ಬೋದು, ಫ್ಯಾಕ್ಟ್ ಶೀಟ್ಸನ್ನು ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. ಈ ಮೊದಲು ಇದೆಲ್ಲ ನಾವು ಮಾಡಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಬೇಕಾಗ್ತಾ ಇತ್ತು. ಸೊ ಈ ವಿಡಿಯೋದಲ್ಲಿ ನಾವು AI ಟೂಲ್ಸ್ ಯೂಸ್ ಮಾಡಿಕೊಂಡು ಸ್ಟಾಕನ್ನು ಹೇಗೆ ಅನಲೈಸ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಕ್ಚುಯಲ್ ಪ್ರೊಸೆಸ್ ಹೇಗಿರುತ್ತೆ, ಸ್ಪೆಸಿಫಿಕ್ ಆದಂಥ ಪ್ರಾಂಪ್ಟ್ಗಳು ಯಾವುದು, ಸ್ಕ್ರೀನಿಂಗ್ ಮೆಥಡ್ಸ್ ಏನು, ಅನಾಲಿಸಿಸ್ ಟೆಕ್ನಿಕ್ ಏನು, AI ಟೂಲ್ಸ್ನ ಬಳಸ್ಕೊಂಡು ಮ್ಯೂಚುವಲ್ ಫಂಡ್ಸ್ ಪರ್ಫಾರ್ಮೆನ್ಸ್ ಡೇಟಾನ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಆದರೆ ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ, ಇದು ಪ್ಯೂರ್ಲಿ ಮೆಥಡಾಲಜಿಯ ಬಗ್ಗೆ ಮಾತ್ರ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಡಿಸ್ಕಸ್ ಮಾಡುವಂಥ ನಂಬರ್ಸ್ ಎಲ್ಲವೂ ಕೂಡ ಇಲ್ಲುಸ್ಟ್ರೇಷನ್ ಪರ್ಪಸ್ಗೋಸ್ಕರ ಮಾತ್ರ ಯೂಸ್ ಮಾಡೋದು. ಇವುಗಳನ್ನು ಆ್ಯಕ್ಚುಯಲ್ ಬೆಂಚ್ ಮಾರ್ಕ್ ಅಂತ ನೀವು ಟ್ರೀಟ್ ಮಾಡಿ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬಾರ್ದು. ಸೊ ವಿಡಿಯೋ ಶುರು ಮಾಡೋ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್. ನಿಮಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಈ ವಿಡಿಯೋನ 5 ಸಿಂಪಲ್ ಪಾರ್ಟ್ಸ್ಗೆ ಬ್ರೇಕ್ ಡೌನ್ ಮಾಡಿದ್ದೀನಿ. ವಿಚ್ ಮ್ಯೂಚುವಲ್ ಫಂಡ್ ಟೈಪ್ ಮ್ಯಾಚಸ್ ಯುವರ್ ಗೋಲ್ಸ್? ನಿಮ್ಮ ಗೋಲ್ಸ್ಗೆ ಯಾವ ಮ್ಯೂಚುವಲ್ ಫಂಡ್ ಟೈಪ್ ಸೂಟ್ ಆಗುತ್ತೆ. ಎರಡನೇದು, ಹೌ ಪ್ರೊಫೆಷನಲ್ ಅನಲಿಸ್ಟ್ ಆಕ್ಚುಲಿ ಸ್ಕ್ರೀನ್ ಫಂಡ್ಸ್. ಅಂದರೆ ಪ್ರೊಫೆಷನಲ್ ಅನಲಿಸ್ಟ್ಗಳು ನಿಜವಾಗಿಯೂ ಹೇಗೆ ಸ್ಕ್ರೀನಿಂಗ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ AI ಅನಾಲಿಸಿಸ್ ಆಫ್ ಲಾರ್ಜ್ ಕ್ಯಾಪ್ ಫಂಡ್ಸ್. ಲಾರ್ಜ್ ಕ್ಯಾಪ್ ಫಂಡ್ಗಳ ಸ್ಟೆಪ್ ಬೈ ಸ್ಟೆಪ್ AI ಅನಾಲಿಸಿಸ್. ಅಪ್ಲೈಯಿಂಗ್ ದಿಸ್ ಮೆಥಡ್ ಟು ಎನಿ ಫಂಡ್ ಕ್ಯಾಟಗರಿ. ಇದೇ ಮೆಥಡನ್ನು ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕ್ಯಾಟಗರಿಗಳಿಗೆ ಹೇಗೆ ಅಪ್ಲೈ ಮಾಡ್ಬೋದು. AI ಟೂಲ್ಸ್ ದಟ್ ಮೇಕ್ ಯು ಲುಕ್ ಲೈಕ್ ಅನ್ ಎಕ್ಸ್ಪರ್ಟ್. ನಿಮ್ಮನ್ನ ಎಕ್ಸ್ಪರ್ಟ್ ಮಾಡುವಂಥ AI ಟೂಲ್ಸ್. ಸೊ ಈಗಾಗಲೇ ಗೊತ್ತಿರೋ ಹಾಗೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕ್ಯಾಟಗರಿಗೂ ಕೂಡ ಹಲವು ಸಬ್ ಕ್ಯಾಟಗರಿಗಳಿದ್ದಾವೆ. ಅದರಲ್ಲಿ ನೀವು ಯಾವ ಕ್ಯಾಟಗರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ ಏನು, ನಿಮ್ಮ ರಿಸ್ಕ್ ಹ್ಯಾಪಿಟೈಟ್ ಏನು, ಇದನ್ನೆಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕು. ಉದಾಹರಣೆಗಾಗಿ ನೀವು ರಿಟೈರ್ಮೆಂಟ್ಗಾಗಿ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಗಳು ಮತ್ತು ELSS ಹೀಗಿನ ಫಂಡನ್ನು ಒಳಗೊಂಡಂಥ ಒಂದು ಪೋರ್ಟ್ಫೋಲಿಯೋ ನಿಮಗೆ ಸೂಟ್ ಆಗುತ್ತೆ. ಯಾಕೆ ಅಂದರೆ ಈ ಫಂಡ್ಸ್ ಹೆಚ್ಚಾಗಿ ಈಕ್ವಿಟಿ ಅಥವಾ ಈಕ್ವಿಟಿ ರಿಲೇಟೆಡ್ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಮತ್ತು ಇದು ಫಿನಾನ್ಸ್ ಮಿನಿಸ್ಟ್ರಿಯ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ELSS ಗೈಡ್ಲೈನ್ಸ್ಗೆ ಅಲೈನ್ ಆಗಿರುತ್ತೆ. ಆದರೆ ನೀವು ಅರ್ಲಿ 20s ಅಲ್ಲಿದ್ದೀರಿ, ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ನಿಮಗಿದೆ ಅಂತ ಅಂದ್ಕೊಳ್ಳೋಣ. ಹೀಗಿದ್ದಾಗ ಈ ಟೈಮ್ನಲ್ಲಿ ನೀವು ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಅಂದರೆ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಫಂಡ್ಸ್ ನಿಮಗೆ ಬೆಟರ್ ಆಪ್ಷನ್ ಆಗ್ಬೋದು. ಮತ್ತೊಂದು ಕಡೆ ನಿಮಗೆ ಸ್ಟೆಬಿಲಿಟಿ ಬೇಕು, ಲೋವರ್ ರಿಸ್ಕ್ ಮತ್ತು ಲೋವರ್ ರಿಟರ್ನ್ಸ್ ಓಕೆ ಅಂತಿದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಹೆಚ್ಚು ನಿಮಗೆ ಸೂಟ್ ಆಗುತ್ತೆ. ಈ ಫಂಡ್ ಸಾಮಾನ್ಯವಾಗಿ ಸ್ಟೇಬಲ್ ಗ್ರೋತ್ ಪ್ರಿಫರ್ ಮಾಡುವಂಥ ಇನ್ವೆಸ್ಟರ್ಸ್ ಇದಾರಲ್ಲ ಅವರಲ್ಲಿ ಪಾಪ್ಯುಲರ್ ಆಗಿದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ನಲ್ಲಿ ಡೌನ್ ಸೈಡ್ ರಿಸ್ಕ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ ಹೋಲಿಸಿದ್ರೆ ರಿಲೇಟಿವ್ಲಿ ಕಮ್ಮಿ ಇರುತ್ತೆ.
ಜನವರಿ 2026ರವರೆಗೆ ಇರುವಂಥ ಡೇಟಾ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಲಾರ್ಜ್ ಕ್ಯಾಪ್ ಫಂಡ್ಸ್ ಕಳೆದ 10 ವರ್ಷಗಳಲ್ಲಿ ಆವ್ರೇಜ್ ಅಂತ ಹೇಳಿದ್ರು ಕೂಡ 13.7% ರಿಟರ್ನ್ನ ಜನರೇಟ್ ಮಾಡಿದೆ. ಅದೇ ಮಿಡ್ ಕ್ಯಾಪ್ ಫಂಡ್ಸ್ ಕಳೆದ 10 ವರ್ಷದಲ್ಲಿ ಆವ್ರೇಜ್ ಅಂತ ಹೇಳಿದ್ರು 16.68% ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಅದೇ ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ ಬಂದಾಗ ಕಳೆದ 10 ವರ್ಷಗಳಲ್ಲಿ ಆವ್ರೇಜ್ ಆಗಿ 16.95% ರಿಟರ್ನ್ ಕೊಟ್ಟಿದೆ. ಸೊ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಲಾರ್ಜ್ ಕ್ಯಾಪ್ ಫಂಡ್ಸ್ನ ಮೇಲೆ ಫೋಕಸ್ ಮಾಡೋಣ. ಆದರೆ ಕಡೆ ಹೋಗೋ ಮೊದಲು ಸಾಮಾನ್ಯವಾಗಿ ಅನಲಿಸ್ಟ್ಗಳು ಒಂದು ರೈಟ್ ಫಂಡ್ ಅಥವಾ ಸ್ಟಾಕ್ನ ಆಯ್ಕೆ ಮಾಡೋದಕ್ಕೆ ಯಾವ ಮ್ಯಾಟ್ರಿಕ್ಸ್ ಅನ್ನು ಬಳಸ್ತಾರೆ ಅನ್ನೋದನ್ನ ಮೊದಲು ತಿಳ್ಕೊಂಡ್ಬಿಡೋಣ. ಇದು ನಿಮಗೆ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಗೆ ಬೆಟರ್ ಪ್ರಾಂಪ್ಟ್ಸ್ ಬರೆಯೋದಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನ ಅನಲಿಸ್ಟ್ಗಳು ಹೇಗೆ ಅನಲೈಸ್ ಮಾಡ್ತಾರೆ? ಅನಲಿಸ್ಟ್ ಒಂದು ಫಂಡ್ಗೆ ಸಂಬಂಧಿಸಿದಂಥ ರಿಟರ್ನ್ಸ್ ಮತ್ತು ರಿಸ್ಕ್ ಎಷ್ಟಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಅವರು ಮುಖ್ಯವಾಗಿ ಒಂದು ಫಂಡ್ ಎಷ್ಟು ರಿಟರ್ನ್ ತಗೊಂಡಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಆ ರಿಸ್ಕ್ನ ಮೇಲೆ ಎಷ್ಟು ರಿಟರ್ನ್ಸ್ ಜನರೇಟ್ ಮಾಡಿದೆ ಅನ್ನೋದನ್ನ ನೋಡ್ತಾರೆ. ಅಂದ್ರೆ ಅವರು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನ ಫಿಗರ್ ಔಟ್ ಮಾಡ್ತಾರೆ. ಇದನ್ನ ನೋಡೋದಕ್ಕೆ ಅವರು ಬೇರೆ ಬೇರೆ ಮ್ಯಾಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅದನ್ನೊಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು? ಇದು ಒಂದು ಫಂಡ್ನ ರಿಟರ್ನ್ಸ್ ಇದರ ಹಿಸ್ಟಾರಿಕಲ್ ಆವರೇಜ್ ಇಂದ ಎಷ್ಟು ಡಿವಿಯೇಟ್ ಆಗಬಹುದು ಅನ್ನೋದನ್ನ ತೋರಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಫಂಡ್ನ ವೊಲಾಟಿಲಿಟಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ರಿಸ್ಕ್ ಮೆಜರ್ಮೆಂಟ್ ಟೂಲ್. ಹಾಗಾಗಿ ಒಂದು ಕ್ಯಾಟಗರಿಯ ಒಳಗೆ ಡಿಫ್ರೆಂಟ್ ಫಂಡ್ಸ್ ಕಂಪೇರ್ ಮಾಡ್ತಾ ಇದ್ರೆ ಲೋವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುವಂಥ ಫಂಡ್ ಅನ್ನ ಪ್ರಿಫರ್ ಮಾಡಬೇಕು. ಅಂದ್ರೆ ಲೆಸ್ ರಿಸ್ಕ್ ನಂಬರ್ ಇರುವಂಥ ಫಂಡ್ಸ್ನ ನೀವು ಆಯ್ಕೆ ಮಾಡಬೇಕು. ಲೋವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುವಂಥ ಫಂಡ್ ಈಸ್ ಈಕ್ವಲ್ ಟು ಬೆಟರ್ ಸ್ಟೆಬಿಲಿಟಿ ಕೊಡುತ್ತೆ. ಲಾರ್ಜ್ ಕ್ಯಾಪ್ ಫಂಡ್ಸ್ನ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೀವು ಒಂದು ಫಿಲ್ಟರ್ ಇಟ್ಕೊಳ್ಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ 11ಕ್ಕಿಂತ ಕಮ್ಮಿ ಇರುವಂಥ ಫಂಡ್ಸ್ ಇರಬೇಕು. ಅದೇ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಬಂದಾಗ ಈ ಬೆಂಚ್ ಮಾರ್ಕ್ ನಂಬರ್ಸ್ ಸಾಮಾನ್ಯವಾಗಿ ಇನ್ನೂ ಜಾಸ್ತಿ ಇರುತ್ತೆ. ಎರಡನೇದು ಬೀಟಾ. ಬೀಟಾ ಕೂಡ ಒಂದು ರಿಸ್ಕ್ ಮೆಜರ್ಮೆಂಟ್ ಟೂಲ್. ಇದನ್ನು ಮುಖ್ಯವಾಗಿ ಈಕ್ವಿಟಿ ಫಂಡ್ಸ್ಗೆ ಬಳಸಲಾಗುತ್ತೆ. ಇದೇನು ಮೆಜರ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಫಂಡ್ ಮಾರ್ಕೆಟ್ ಚೇಂಜಸ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅದರ ಬೆಂಚ್ ಮಾರ್ಕ್ನ ಜೊತೆ ಕಂಪೇರ್ ಮಾಡಿ ತೋರಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಜಾಸ್ತಿ ಅಪ್ ಅಂಡ್ ಡೌನ್ ಆದಾಗ ಫಂಡ್ ಎಷ್ಟು ವಾಲಟೈಲ್ ಆಗುತ್ತೆ ಅನ್ನೋದನ್ನ ಈ ಬೀಟಾ ತೋರಿಸುತ್ತೆ. ನಿಮಗೆ ಐಡಿಯಲಿ ಬೇಕಾಗಿರೋದು ಮಾರ್ಕೆಟ್ಗಿಂತ ಕಮ್ಮಿ ವಾಲಟೈಲ್ ಇರುವಂಥ ಫಂಡ್. ಸಾಮಾನ್ಯವಾಗಿ ಬೀಟಾ ಲೆಸ್ ದೆನ್ 1 ಇದ್ರೆ ಇದನ್ನ ಆಪ್ಟಿಮಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈಗ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ನ ಬಗ್ಗೆ ನೋಡೋಣ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂದ್ರೆ ಏನು? ಒಂದು ಫಂಡ್ ತೆಗೆದುಕೊಂಡಂಥ ಪ್ರತಿ ಯೂನಿಟ್ ರಿಸ್ಕ್ಗೆ ಅದು ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಸಾಮಾನ್ಯವಾಗಿ ಫಂಡ್ಗಳನ್ನು ಕಂಪೇರ್ ಮಾಡಿದಾಗ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಜಾಸ್ತಿ ಇರುವಂಥ ಫಂಡ್ಗಳನ್ನು ನೀವು ನೋಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ಬಂದು ಜನ್ಸನ್ಸ್ ಆಲ್ಫಾ. ಇದು ಒಂದು ಫಂಡ್ ಅದರ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಗಿಂತ ಮತ್ತು ಬೆಂಚ್ ಮಾರ್ಕ್ಗಿಂತ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನು ತೋರಿಸುತ್ತೆ. ಅದೇ ಟೈಮ್ನಲ್ಲಿ ಇದು ಫಂಡ್ ಮ್ಯಾನೇಜರ್ ಎಷ್ಟು ಎಫೆಕ್ಟಿವ್ ಆಗಿದ್ದಾರೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ. ಪಾಸಿಟಿವ್ ಮತ್ತು ಹೈ ಆಲ್ಫಾ ಇದ್ರೆ ಅದು ಒಂದು ಗುಡ್ ಇಂಡಿಕೇಟರ್ ಆಗಿರುತ್ತೆ. ನಿಮ್ಮ ಬಳಿ ಇರುವಂಥ ಲಾರ್ಜ್ ಕ್ಯಾಪ್ ಫಂಡ್ ಡೇಟಾದ ಪ್ರಕಾರ ಕ್ಯಾಟಗರಿ ಆವರೇಜ್ ಆಲ್ಫಾ ಬಂದು 2 ಇದೆ ಅಂದರೆ ನೀವು ಐಡಿಯಲಿ ಜನ್ಸನ್ಸ್ ಆಲ್ಫಾ 2ಕ್ಕಿಂತ ಜಾಸ್ತಿ ಇರುವಂಥ ಫಂಡನ್ನು ನೋಡಬೇಕು. ನೆಕ್ಸ್ಟ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ರೇಷಿಯೋ ಬಂದು ಶಾರ್ಪ್ ರೇಷಿಯೋ. ಇದೇನು ತೋರಿಸುತ್ತೆ ಅಂದರೆ ಒಂದು ಮ್ಯೂಚುವಲ್ ಫಂಡ್ ರಿಸ್ಕ್ ಫ್ರೀ ಅಸೆಟ್ಸ್ ಕೊಡುವಂಥ ರಿಟರ್ನ್ಸ್ಗೆ ಹೋಲಿಸಿದ್ರೆ ರಿಸ್ಕ್ ತಗೊಂಡು ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಮೂರನೇದು ಸಾರ್ಟಿನೋ ರೇಷಿಯೋ. ಶಾರ್ಪ್ ರೇಷಿಯೋನ ಜೊತೆಗೆ ನಾವು ಸಾರ್ಟಿನೋ ರೇಷಿಯೋನು ಕೂಡ ಬಳಸ್ತೀವಿ. ಶಾರ್ಪ್ ರೇಷಿಯೋ ಓವರ್ ಆಲ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮೇಲೆ ಫೋಕಸ್ ಮಾಡುತ್ತೆ. ಅದೇ ಸಾರ್ಟಿನೋ ರೇಷಿಯೋ ಡೌನ್ ಸೈಡ್ ರಿಸ್ಕ್ನ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಅಂದರೆ ನೆಗೆಟಿವ್ ರಿಟರ್ನ್ಸ್ ಎಷ್ಟು ರಿಸ್ಕ್ ತೆಗೆದುಕೊಂಡಿದೆ ಅನ್ನೋದನ್ನ ನೋಡುತ್ತೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ಗೆ ಫಂಡ್ ಎಷ್ಟು ರಿಟರ್ನ್ ಜನರೇಟ್ ಮಾಡಬಹುದು ಅನ್ನೋದನ್ನು ತೋರಿಸುತ್ತೆ. ಸಾಮಾನ್ಯವಾಗಿ ಸಾರ್ಟಿನೋ ರೇಷಿಯೋ 1ಕ್ಕಿಂತ ಮೇಲಿದೆ ಅಂದರೆ ಫೇವರೇಬಲ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಈ ವಿಡಿಯೋದ ಇಂಪಾರ್ಟೆಂಟ್ ಪಾಯಿಂಟ್ ಎಯನ್ನು ಬಳಸ್ಕೊಂಡು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಸ್ಟೆಪ್ 1, ನೀವು ಗೂಗಲ್ಗೆ ಹೋಗಿ ಮ್ಯೂಚುವಲ್ ಫಂಡ್ ಸ್ಕ್ರೀನರ್ ಸರ್ಚ್ ಮಾಡಿ. ಇಲ್ಲಿ ಒಂದು ರಿಮೈಂಡರ್ ಏನು ಅಂದರೆ ಕೆಲವು ಸ್ಕ್ರೀನರ್ಸ್ ಪೇಯ್ಡ್ ಆಗಿರುತ್ತೆ. ನಿಮಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದರಿಂದ ಡೇಟಾನ ಎಕ್ಸೆಲ್ ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಬೇರೆ ಬೇರೆ ಲಾರ್ಜ್ ಕ್ಯಾಪ್ ಫಂಡ್ಸನ್ನು ಅನಲೈಸ್ ಮಾಡೋದಕ್ಕೆ ChatGPTನ ನಮ್ಮ ಪ್ರೈಮರಿ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ChatGPT ಓಪನ್ ಮಾಡಿದ ಮೇಲೆ ಎಕ್ಸೆಲ್ ಫೈಲ್ಸ್ ಬೇರೆ ರಿಲೆವೆಂಟ್ ಫೈಲ್ಗಳನ್ನು ಅಪ್ಲೋಡ್ ಮಾಡಿ. ಅದಾದ ಮೇಲೆ ಈ ಕೆಳಗೆ ಕೊಟ್ಟಿರುವಂಥ ಪ್ರಾಂಪ್ಟನ್ನು ಅದಕ್ಕೆ ಆ್ಯಡ್ ಮಾಡಿ. ChatGPT ಪ್ರೋಸೆಸ್ ಮಾಡಿದ ಮೇಲೆ ಇದು ನಿಮಗೆ ಟಾಪ್ ಫಂಡ್ಸ್ನ ಲಿಸ್ಟನ್ನು ಕೊಡುತ್ತೆ. ನಮ್ಮ ಕೇಸ್ನಲ್ಲಿ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಲಿಸ್ಟ್ನ ಟಾಪ್ನಲ್ಲಿ ಬಂದಿದೆ.
ಈಗ ಒಂದು ಲಾರ್ಜ್ ಕ್ಯಾಪ್ ಫಂಡ್ನ ಇನ್ನೂ ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಟಾಪ್ನಲ್ಲಿ ಬಂದಿರೋದ್ರಿಂದ ಅದನ್ನೇ ಡೀಪ್ ಆಗಿ ಅನಲೈಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನಾವು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಆನ್ಲೈನ್ ನಲ್ಲಿ ಸರ್ಚ್ ಮಾಡಬೇಕು. ಫಂಡ್ ನ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ, ಕೆಳಗೆ ಸ್ಕ್ರಾಲ್ ಮಾಡಿ, ರಿಲೇಟೆಡ್ ಡೌನ್ಲೋಡ್ಸ್ ಮತ್ತು ಟೂಲ್ಸ್ ಸೆಲೆಕ್ಷನ್ ಹೋಗಿ ಇಲ್ಲೊಂದು ಫ್ಯಾಕ್ಟ್ ಶೀಟ್ ಡಿಬಲ್ ಸಿಗುತ್ತೆ. ಆ ಫ್ಯಾಕ್ಟ್ ಶೀಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೀಗೆ ನೀವು ಬೇಕಾದಂತ ಯಾವುದೇ ಫಂಡ್ ನ ಫ್ಯಾಕ್ಟ್ ಶೀಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ಫಂಡ್ ಅಂತಲ್ಲ. ನೆಕ್ಸ್ಟ್ ಸ್ಟೆಪ್, ಈ ಫ್ಯಾಕ್ಟ್ ಶೀಟ್ ಅನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡಿ. ಇದಾದ ನಂತರ ಕೊಟ್ಟಿರುವಂತ ಪ್ರಾಂಪ್ಟ್ ನ ಆಡ್ ಮಾಡಿ. ಚಾಟ್ ಜಿಪಿಟಿ ಪ್ರಾಂಪ್ಟ್ ಮತ್ತು ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಇವುಗಳ ಮೇಲೆ ಒಂದು ಕಂಪ್ಲೀಟ್ ಆದ ಅನಾಲಿಸಿಸ್ ಮಾಡಿ ನಿಮಗೆ ಡೀಟೇಲ್ಡ್ ಬ್ರೇಕ್ ಡೌನ್ ಅನ್ನು ಕೊಡುತ್ತೆ. ಆ ಬ್ರೇಕ್ ಡೌನ್ ಅನ್ನು ಕೇರ್ಫುಲಿ ಒಮ್ಮೆ ಚೆಕ್ ಮಾಡಿ. ಆ ಫಂಡ್ ನಿಮ್ಮ ಫಿನಾನ್ಷಿಯಲ್ ಗೋಲ್ ಮತ್ತು ರಿಸ್ಕ್ ಅಪಿಟೈಟ್ಗೆ ಸೂಟ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಇನ್ವೆಸ್ಟ್ ಮಾಡುವಂಥ ಗೋಲ್ ಏನು, ಅದು ಕ್ಲಿಯರ್ ಆಗಿ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ನಿಮಗೆ ಇನ್ನೂ ಡೀಟೇಲ್ಡ್ ಆನ್ಸರ್ ಬೇಕು ಅಂದರೆ ನೀವು ಸೂಪರ್ ಸ್ಪೆಸಿಫಿಕ್ ಆದಂಥ ಪ್ರಾಂಪ್ಟ್ಸ್ಗಳನ್ನು ಕೊಡಬೇಕಾಗತ್ತೆ. ನಿಮಗೆ ತುಂಬ ಮ್ಯಾಟರ್ ಆಗುವಂಥ ಎಕ್ಸಾಕ್ಟ್ ಕ್ವೆಶನ್ಸ್ ಮತ್ತು ಫ್ಯಾಕ್ಟರ್ಸ್ನ ಮೇಲೆ ಫೋಕಸ್ ಮಾಡಿ ಒಂದೊಂದು ಪ್ರಾಂಪ್ಟ್ಸ್ನ ಕೊಡ್ತಾ ಹೋಗಿ, ಅನಾಲಿಸಿಸನ್ನು ನ್ಯಾರೋ ಡೌನ್ ಮಾಡ್ತಾ ಹೋಗಿ. ಈಗ ನೀವೇ ಹೇಳಿದಂಥ ಒಂದು ಗೋಲನ್ನು ಗಮನದಲ್ಲಿಟ್ಕೊಂಡು ಅನಲೈಸ್ ಮಾಡೋಣ. ನನ್ನ ಇನ್ವೆಸ್ಟ್ಮೆಂಟ್ನ ಪರ್ಪಸ್ ಬಂದು 10 ವರ್ಷದಲ್ಲಿ 50 ಲಕ್ಷದ ಮನೆ ಕೊಡ್ಕೊಳ್ಬೇಕು ಅಂತ. ಆ ಗೋಲ್ಗೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಸೂಟ್ ಆಗ್ತಾ ಇದೆಯಾ ಅಂತ ಚಾಟ್ ಜಿಪಿಟಿಗೆ ಕೇಳೋಣ. ಇದಕ್ಕೆ ಈ ಪ್ರಾಂಪ್ಟ್ ಅನ್ನು ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಡೀಟೇಲ್ಡ್ ಅನಾಲಿಸಿಸ್ ಕೊಡುತ್ತೆ, ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೈನ್ ಮಾಡುತ್ತೆ. ನಿಮ್ಮ ಗೋಲ್ ಅಂದರೆ 10 ವರ್ಷಕ್ಕೆ 50 ಲಕ್ಷ, ಇಷ್ಟು ಫಂಡ್ ಅಲೈನ್ ಆಗುತ್ತಾ ಅಂತ ಅದೇ ಹೇಳುತ್ತೆ. ರಿಟರ್ನ್ ಎಕ್ಸ್ಪೆಕ್ಟೇಷನ್ಸು ಮತ್ತು ರಿಸ್ಕ್ ಇಂಪ್ಲಿಕೇಶನ್ಸ್ನ ಕವರ್ ಮಾಡುತ್ತೆ. ಪೋರ್ಟ್ಫೋಲಿಯೋ ಪ್ಲಾನಿಂಗ್ ಅಂದರೆ ಮಂತ್ಲಿ ಆರ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ನ ಪ್ರೊಜೆಕ್ಷನ್ಸ್ ಕೂಡ ಬ್ರೇಕ್ ಡೌನ್ ಮಾಡಿಕೊಡ್ಬೋದು. ನೀವು ಇನ್ವೆಸ್ಟ್ ಮಾಡುವಂಥ ಅಮೌಂಟನ್ನು ಪರ್ ಮಂತೋ ಅಥವಾ ಲಮ್ಸಮೋ ಈ ವ್ಯಾಲ್ಯೂಗಳನ್ನು ಕೂಡ ನೀವು ಪ್ರಾಂಪ್ಟ್ನಲ್ಲಿ ಬದಲಾಯಿಸ್ತಾ ಹೋಗ್ಬೋದು. ಉದಾಹರಣೆಗೆ 5,000, 15,000, 10 ಲಕ್ಷ ಹೀಗೆ ಚೇಂಜ್ ಮಾಡ್ಬೋದು. ಇನ್ನು ಇದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಅಂದರೆ ಅದು ಎಕ್ಸ್ಪೆನ್ಸ್ ರೇಷ್ಯೂ. ಅಂದರೆ ಹೈ ಎಕ್ಸ್ಪೆನ್ಸ್ ರೇಷ್ಯೂ ಇದ್ದರೆ ಲಾಂಗ್ ಟರ್ಮ್ನಲ್ಲಿ ರಿಟರ್ನ್ಸ್ ಕಮ್ಮಿ ಆಗುತ್ತೆ. ಈಗ ನಾವು ಚಾಟ್ ಜಿಪಿಟಿಗೆ ಕೇಳೋಣ, ಈ ಫಂಡ್ನ ಎಕ್ಸ್ಪೆನ್ಸ್ ರೇಷ್ಯೂ ಕ್ಯಾಟಗರಿ ಆವ್ರೇಜ್ಗೆ ಹೋಲಿಸಿದ್ರೆ ಹೇಗಿದೆ ಅಂತ. ಚಾಟ್ ಜಿಪಿಟಿ ಇದಕ್ಕೆ ಡೀಟೇಲ್ಡ್ ಆದಂಥ ಕಂಪ್ಯಾರಿಸನ್ ಕೊಡುತ್ತೆ. ಫಂಡ್ನ ಎಕ್ಸ್ಪೆನ್ಸ್ ರೇಷ್ಯೂ ಕ್ಯಾಟಗರಿ ಆವ್ರೇಜ್ ಹೋಲಿಸಿದ್ರೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ ಅಂತಾನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದು ಯೂಸ್ ಮಾಡೋದ್ರಿಂದ ಆಗುವಂಥ ಇನ್ನೊಂದು ಮುಖ್ಯ ಅಡ್ವಾಂಟೇಜ್. ತುಂಬ ಕಷ್ಟ, ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಕಾನ್ಸೆಪ್ಟನ್ನು ಕೂಡ ಈ ಚಾಟ್ ಜಿಪಿಟಿ ಅಥವಾ AI ಟೂಲ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಬಿಗಿನರ್ಸ್ಗಳಿಗೆ ತುಂಬಾ ಈಸಿ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, ಈ ಚಾಟ್ ಜಿಪಿಟಿ ಹಿಂದೆ ನಾನು ಪ್ರಾಂಪ್ಟ್ ಕೊಟ್ಟಿದ್ನಲ್ಲ ನನ್ನ ಗೋಲ್ನ ಬಗ್ಗೆ, ಅದನ್ನು ಕೂಡ ಆ ಗೋಲ್ಗೆ ಈ ಎಕ್ಸ್ಪೆನ್ಸ್ ರೇಷ್ಯೂ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದೆ. ಈಗ ಎಲ್ಲ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮತ್ತು ಫಂಡ್ ಮ್ಯಾನೇಜ್ಮೆಂಟ್ನ ಕೆಲಸವನ್ನು ಮಾಡೋದು ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್. ಆದರೆ ಅದನ್ನೇ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು ಅಂದರೆ ಒಂದು ದಿನ ಬೇಕಾಗ್ಬೋದು. ಅದೇ AI ಒಂದು ಕ್ಷಣ ಸಾಕು. ಚಾಟ್ ಜಿಪಿಟಿಗೆ ನಾವು ಬಳಸ್ಬೋದಾದಂಥ ಪ್ರಾಂಪ್ಟ್ ಇದು ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ನ ಪರ್ಫಾರ್ಮೆನ್ಸ್ನ ಡೀಟೇಲ್ಡ್ ಅನಾಲಿಸಿಸನ್ನು ಕೊಡುತ್ತೆ. ಈ ಪ್ರಾಂಪ್ಟ್ನ ನೋಡಿ, ಬೇರೆ ಬೇರೆ ಟೆನ್ಯೂರ್ನಲ್ಲಿ ಫಂಡ್ ಎಫಿಷಿಯನ್ಸಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸಮ್ಮರೈಸ್ಡ್ ಟೇಬಲ್ನ ಜೊತೆಗೆ ಎಫಿಷಿಯನ್ಸಿನ ಓವರ್ವ್ಯೂ ಕೂಡ ಕೊಡುತ್ತೆ. SIP ಎಕ್ಸಾಂಪಲ್ನ ನೋಡೋಣ. ನಾನು ಈ ಫಂಡ್ನಲ್ಲಿ SIP ಮಾಡೋಣ ಅಂತ ಯೋಚಿಸ್ತಾ ಇದ್ದೀನಿ. 10,000 ರೂಪಾಯಿ ಪರ್ ಮಂತ್, 15 ವರ್ಷಕ್ಕೆ 12% ಆವ್ರೇಜ್ ರಿಟರ್ನ್ನ ಅಸ್ಯೂಮ್ ಮಾಡೋಣ. ಈಗ ಚಾಟ್ ಜಿಪಿಟಿಗೆ ಒಂದು ಪ್ರಾಂಪ್ಟ್ ಕೊಡ್ತೀನಿ, ಫುಲ್ ಇಯರ್ ಬ್ರೇಕ್ಔಟನ್ನು ಕೊಡು ಅಂತ. ಈ ಪ್ರಾಂಪ್ಟನ್ನು ಯೂಸ್ ಮಾಡಿ 15 ವರ್ಷ ಆದಮೇಲೆ ಗ್ರೋತ್ 2.8x, ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 50,45,000, ಗೈನ್ ಎಷ್ಟು 32,45,000. ಸೊ ಎಲ್ಲ ಇನ್ಫಾರ್ಮೇಷನನ್ನು ಬಳಸ್ಕೊಂಡು ಯಾವುದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳೋ ಮೊದಲು ನೀವು ಕಾಂಪ್ರಹೆನ್ಸಿವ್ ಬ್ರೇಕ್ ಡೌನ್ ಅನ್ನು ಪಡಿಬಹುದು. ಈ ಪ್ರೋಸೆಸ್ ಲಾರ್ಜ್ ಕ್ಯಾಪ್ ಫಂಡ್ಗೆ ಮಾತ್ರ ಅಲ್ಲ, ಸ್ಮಾಲ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಡೆಟ್ ಫಂಡ್ಸ್ಗೂ ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್, ಬೇರೆ ಫಂಡ್ ಕ್ಯಾಟಗರಿಯನ್ನು ನೋಡೋಣ. ಮೊದಲು ನೀವು ಇನ್ವೆಸ್ಟ್ ಮಾಡಬೇಕಾದಂಥ ಕ್ಯಾಟಗರಿಯನ್ನು ಫೈನಲೈಸ್ ಮಾಡ್ಕೊಳ್ಳಿ. ಸ್ಮಾಲ್ ಕ್ಯಾಪಾ, ಮಿಡ್ ಕ್ಯಾಪಾ, ಡೆಟ್ ಫಂಡಾ ಯಾವುದು ಅಂತ ಯಾವುದಾದ್ರೂ ಸ್ಕ್ರೀನರ್ನಿಂದ ಎಕ್ಸೆಲ್ ಶೀಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಾಂಪ್ಟ್ಸ್ ಪ್ರೀವಿಯಸ್ ಮೆಥಡ್ನ ಹಾಗೆ ಯೂಸ್ ಮಾಡಬಹುದು. ಕೇವಲ ಕ್ಯಾಟಗರಿ ನೇಮನ್ನು ಮಾತ್ರ ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಆಯಿತು. ಆ ಪ್ರಾಂಪ್ಟ್ನಲ್ಲಿ ಕ್ಯಾಟಗರಿ ಹೆಸರು ಇದೆಯಲ್ಲ ಅದನ್ನು ನೀವು ಚೇಂಜ್ ಮಾಡಿದ್ರೆ ಆಯಿತು. ನಿಮ್ಗೆ ಯಾವುದು ಬೇಕು ಅದನ್ನು ಮಾಡಿದ್ರೆ ಆಯಿತು. ಈಗ ಮ್ಯಾಟ್ರಿಕ್ಸ್ ಲೈಕ್ ಈ ಶಾರ್ಪ್ ರೇಷ್ಯೂ, ಸಾರ್ಟಿನೋ ರೇಷ್ಯೂ, ರಿಟರ್ನ್, ನಿಮ್ಮ ಗೋಲು, ಪ್ರಯಾರಿಟೀಸು ಇದಕ್ಕೆ ತಕ್ಕ ಹಾಗೆ ಸೆಟ್ ಮಾಡ್ಕೊಳ್ಳಿ. ಅನಾಲಿಸಿಸ್ ರೆಡಿ. ಚಾಟ್ ಜಿಪಿಟಿ ಮಾತ್ರ ಅಲ್ಲ,
ಇನ್ನು ಅನೇಕ ಎ ಐ ಟೂಲ್ಸ್ ನಿಮ್ಮ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ಗೆ ಹೆಲ್ಪ್ ಮಾಡ್ಬೋದು. ಅದರ್ ಎ ಐ ಟೂಲ್ಸ್ ಅಂದರೆ ಕೆಲವು ಫ್ರೀಯಲ್ಲಿದ್ದಾವೆ, ChatGPT ಆಗಿರ್ಬೋದು, ಪರ್ಪ್ಲೆಕ್ಸಿಟಿ ಆಗಿರ್ಬೋದು. ಇನ್ನು ಕೆಲವು ಸಬ್ಸ್ಕ್ರಿಪ್ಷನ್ ಬೇಕಾಗತ್ತೆ. ಏರ್ಟೆಲ್ ಯೂಸರ್ಸ್ ಆದರೆ ಪರ್ಪ್ಲೆಕ್ಸಿಟಿ ಪ್ರೋ ಫ್ರೀ ಅಂತಿದೆ, ಜಿಯೋ ಯೂಸರ್ಸ್ ಇದ್ದರೆ ಗೂಗಲ್ ಒನ್ ವಿತ್ ಜೆಮಿನೈ ಇದೆ. ಪೇಯ್ಡ್ ವರ್ಷನ್ ನೀವು ಯೂಸ್ ಮಾಡಿದ್ರೆ ಸ್ಮಾರ್ಟ್ ಆಗ್ತೀರಾ, ಯಾಕೆಂದರೆ ಫ್ರೀ ಮಾಡೆಲ್ಸ್ ಕೂಡ ವರ್ಕ್ ಆಗುತ್ತೆ. ಆದರೆ ಅಡ್ವಾನ್ಸ್ ವರ್ಷನ್ಸ್ಗಳಲ್ಲಿ ಬೆಟರ್ ಫೀಚರ್ಸ್ ಕೂಡ ಇರ್ತವೆ. ಈಗ ಫಸ್ಟ್ ಪ್ರಾಂಪ್ಟ್ ನಾವು ChatGPTನಲ್ಲಿ ಯೂಸ್ ಮಾಡ್ತೀವಲ್ಲ, ಅದನ್ನು ಈಗ ಎಕ್ಸೆಲ್ ಶೀಟ್ನ ಜೊತೆಗೆ ಪರ್ಪ್ಲೆಕ್ಸಿಟಿನಲ್ಲಿ ಯೂಸ್ ಮಾಡೋಣ. ರಿಸಲ್ಟ್ ಏನು ಅಂತ ನೋಡೋಣ. ನೋಡಿ, ಪರ್ಪ್ಲೆಕ್ಸಿಟಿ ಕೂಡ ಸಿಮಿಲರ್ ಆದಂಥ ಇನ್ಸೈಟ್ಸನ್ನು ಕೊಡ್ತು ಮತ್ತು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತನ್ನು ಟಾಪ್ ಸ್ಕೋರರ್ ಅಂತ ಸ್ಕೋರ್ ಮಾಡಿದೆ. ನೆಕ್ಸ್ಟ್ ಕ್ಲೌಡ್ ಟ್ರೈ ಮಾಡೋಣ. ಫಂಡ್ನ ಫಂಡಮೆಂಟಲ್ಸ್ ಅನಾಲಿಸಿಸ್ ಮಾಡೋಣ, ಮತ್ತೆ ಪ್ರಾಂಪ್ಟನ್ನು ಕೊಡಬೇಕು, ಫ್ಯಾಕ್ಟ್ ಶೀಟ್ ಆ್ಯಡ್ ಮಾಡಬೇಕು. ಇನ್ನೂ ಒಂದು ಎ ಐ ಟೂಲ್ ಇದೆ, ಅದು ನೋಟ್ಬುಕ್. ಇಲ್ಲಿ ತುಂಬ ಸ್ಪೆಸಿಫಿಕ್ ಆದಂಥ ಫೈಲ್ ಟೈಪ್ ಅಪ್ಲೋಡ್ ಮಾಡ್ಬೋದು. ಈ PDF ಆಗಿರ್ಬೋದು, ಅಥವಾ TXT ಮಾಡ್ಬೋದು, ಮಾರ್ಕ್ ಡೌನ್ ಮಾಡ್ಬೋದು, MP3 ಮಾಡ್ಬೋದು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ನೀವು ಕ್ವೆಶನ್ಸನ್ನು ಕೇಳ್ತಾ ಹೋಗ್ಬೋದು. ನೋಟ್ಬುಕ್ ಡಾಕ್ಯುಮೆಂಟ್ನ ಅನಾಲಿಸಿಸ್ ನೋಡಿ, ಈ ಪ್ರಾಂಪ್ಟ್ ಕೊಡಿ. ಸೊ ನಾವು ಈ ವಿಡಿಯೋದ ಎಂಡಿಗೆ ಬಂದಿದ್ದೀವಿ. AI ನೆಕ್ಸ್ಟ್ ಫ್ಯೂಚರ್ ಹೌದು ಅಲ್ವೋ ನಮಗಂತೂ ಗೊತ್ತಿಲ್ಲ, ಆದರೆ AI ಫುಲ್ ಪೊಟೆನ್ಷಿಯಲ್ನಲ್ಲಿ ಬಳಸೋದು ನಿಮಗೆ ಗೊತ್ತಿದ್ರೆ ಫ್ಯೂಚರ್ ಬ್ರೈಟ್ ಆಗುತ್ತೆ. ಫಿನಾನ್ಸ್ ವರ್ಲ್ಡ್ ಕೂಡ ಅದನ್ನು ಆಲ್ರೆಡಿ ಒಪ್ಕೊಂಡಿದೆ. ಅವೈಲೇಬಲ್ ಟೂಲ್ಸ್ ಲೈಕ್ ಪರ್ಪ್ಲೆಕ್ಸಿಟಿ, ChatGPT, ಕ್ಲೌಡ್, ನೋಟ್ಬುಕ್ ಯೂಸ್ ಮಾಡಬಹುದು. ಇದರಿಂದ ಅನಾಲಿಸಿಸ್ ಇನ್ನೂ ಈಸಿ ಆಗುತ್ತೆ, ಫಾಸ್ಟರ್ ಆಗುತ್ತೆ. ಸೊ ಇಲ್ಲಿ ನಾನು ಡಿಸ್ಕಸ್ ಮಾಡಿದಂಥ ಫಂಡ್ ಯಾವುದೇ ಅಡ್ವೈಸ್ ಅಲ್ಲ ಅಥವಾ ರೆಕಮೆಂಡೇಶನ್ ಅಂತೂ ಅಲ್ವೇ ಅಲ್ಲ. ಮ್ಯಾಟ್ರಿಕ್ಸ್, ಪ್ಯಾರಾಮೀಟರ್ಸ್, ಇಲಿಸ್ಟ್ರೇಷನ್ಗೆ ಮಾತ್ರ ಯೂಸ್ ಮಾಡಿದ್ದು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಇನ್ವೆಸ್ಟಿಂಗ್, ಸೇಫ್ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.